ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ಮಾಲ್ತೇಶ್. ಬಹುತೇಕ ತಜ್ಞರು ಟಿವಿ9 ಮುಖೇನವಾಗಿಯೂ ಕೂಡ ಸರ್ಕಾರಕ್ಕೂ ಸಲ್ಲಿಸಿದಂತಹ ಹಲವು ವರದಿಗಳಲ್ಲಿ ಮುಂದಿನ ತಿಂಗಳುಗಳಲ್ಲಿ ಏನೇನು ಆಗ್ತಾ ಹೋಗುತ್ತೆ, ನಾವು ಅದಕ್ಕೆ ಹೇಗೆ ಸಿದ್ಧ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುನ್ಸೂಚನೆಯನ್ನ ಕೊಟ್ಟಿದ್ರು. ಕಾಕತಾಳೀಯನೋ ಏನೋ, ಜೊತೆಗೆ ಅವ್ರು ಮಾಡಿದಂತಹ ಅಂದಾಜು ಅಷ್ಟು ಸ್ಪಷ್ಟವಾಗಿತ್ತೋ ಏನೋ, ಅವ್ರು ಕೊಟ್ಟಂತಹ ಅಂದಾಜಿನಂತೆಯೇ ಈಗ ಸೋಂಕಿತರು ಕೂಡ ಬೆಂಗಳೂರು ಜೊತೆಗೆ ರಾಜ್ಯದಲ್ಲಿ ಕಂಡು ಬರ್ತಾ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಹೀಗಾಗಿನೇ ಆಗಸ್ಟ್ ವಿಚಾರವಾಗಿ ತಜ್ಞರು ಏನ್ ಹೇಳ್ತಾರೆ, ಸರ್ಕಾರಕ್ಕೆ ಬೇರೆ ಬೇರೆ ಹಂತದಲ್ಲಿ ಅವ್ರು ಕೊಡ್ತಾ ಇರುವಂತಹ ಮಾಹಿತಿಯಲ್ಲಿ ಏನೇನು ಅಡಕ ಆಗಿದೆ ಅಂತ ನಾವು ಗಮನ ಕೊಟ್ಟಾಗ ಆಗಸ್ಟ್ ಸಂದರ್ಭದಲ್ಲಿ ಬಹಳ ಸೋಂಕಿತರು ನಮ್ಮ ರಾಜ್ಯದಲ್ಲಿ ಕಂಡು ಬರ್ತಾರೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ 1,00,000 ದಾಟಿ ಹೋಗಬಹುದು ಸೋಂಕಿತರು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡಿದ್ದಾರೆ. ಬಹುಶಃ ಇದನ್ನ ನೋಡಿ ನಾವು ಪ್ಯಾನಿಕ್ ಆಗೋದೋ, ಭಯ ಪಡೋದೋ ಅದನ್ನೆಲ್ಲ ಪಕ್ಕಕ್ಕಿಟ್ಬಿಡೋಣ. ಬಟ್ ಮುಂಬರುವಂತಹ ದಿನಗಳಿಗೆ ನಾವು ಮಾನಸಿಕವಾಗಿ ಸಿದ್ಧ ಆಗಬೇಕಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ತಜ್ಞರು ಡೆಡ್ಲಿ ಆಗಸ್ಟ್ ವಿಚಾರವಾಗಿ ಕೊಟ್ಟಿರುವಂತಹ ವರದಿಯಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಜೂನ್ನಲ್ಲಿ ಅಬ್ಬರ, ಜುಲೈನಲ್ಲಿ ಆರ್ಭಟ, ಆಗಸ್ಟ್ನಲ್ಲಿ ಕಥೆ ಏನು? ಈಗ 1000, ಆಗಸ್ಟ್ನಲ್ಲಿ ಲಕ್ಷ ಸೋಂಕಿನ ಸ್ಫೋಟ. ಆಗಸ್ಟ್ ವೇಳೆಗೆ ಬೆಂಗಳೂರಿನಲ್ಲಿ ಕೊರೋನಾ ಡೆಡ್ಲಿ ಮೃತ್ಯು ಕೇಕೆ. ತಜ್ಞರು ಬಿಚ್ಚಿಟ್ಟಿದ್ದಾರೆ ರಾಜಧಾನಿಯ ರಣಭೀಕರ ಭವಿಷ್ಯ. ಬೆಂಗಳೂರಿನ ಮನೆ ಮನೆಗೂ ಹೆಮ್ಮಾರಿ ಭಯ ಹೊಕ್ಕಿದೆ. ಹೊರಗೆ ಕಾಲಿಡೋಕ್ಕೂ 100 ಬಾರಿ ಯೋಚನೆ ಮಾಡಬೇಕು. ಅಂಥ ಕಠಿಣ ಪರಿಸ್ಥಿತಿ ಸದ್ಯ ರಾಜಧಾನಿಯಲ್ಲಿದೆ. ನಿತ್ಯ ಬರ್ತಿರೋ ಸೋಂಕಿತರ ಸಂಖ್ಯೆ, ಕೊರೋನಾದಿಂದ ಬೀಳ್ತಿರೋ ಬಲಿಗಳು ಬೆಂಗಳೂರಿಗರನ್ನ ಬಿಕ್ಕಳಿಸುವಂತೆ ಮಾಡ್ತಿವೆ. ವೀಕ್ಷಕರೇ, ಬೆಂಗಳೂರಿನ ಸದ್ಯದ ಪರಿಸ್ಥಿತಿ ಊಹೆ ಮಾಡಿಕೊಂಡಿದ್ದಕ್ಕಿಂತ ಭೀಕರವಾಗಿದೆ, ಘನಘೋರವಾಗಿದೆ. ಇಂಥ ಸಂಕಷ್ಟದ ಸ್ಥಿತಿಯಲ್ಲಿ ಜನ ಬೆಡ್ ಸಿಗದೆ, ಚಿಕಿತ್ಸೆ ಸಿಗದೆ ನರಕ ನೋಡ್ತಿದ್ದಾರೆ. ಇದೆಲ್ಲದರ ಹೊತ್ತಿನಲ್ಲೇ ಎಕ್ಸ್ಪರ್ಟ್ಗಳು ಕೊಡ್ತಾ ಇರುವಂತಹ ಹೇಳಿಕೆ, ತಜ್ಞರು ಕೊಡ್ತಾ ಇರುವಂತಹ ಆ ರಿಪೋರ್ಟ್ಗಳು, ಜೊತೆಗೆ ಅವರು ಹೇಳ್ತಾ ಇರುವಂತಹ ಭವಿಷ್ಯ, ಇದನ್ನೇನಾದರೂ ನೀವು ಕೇಳಿದ್ರೆ ಖಂಡಿತವಾಗಿಯೂ ಕೂಡ ತಂಡ ಹೊಡಿತೀರಾ. ಹಾಗಿದ್ರೆ ಎಕ್ಸ್ಪರ್ಟ್ಗಳು ಹೇಳ್ತಾ ಇರುವಂತಹ ಭವಿಷ್ಯ ಏನು? ಅದೇ ಡೆಡ್ಲಿ ಆಗಸ್ಟ್. ಇಷ್ಟು ದಿನ 1000, ಇನ್ಮುಂದೆ ಲಕ್ಷ ಸೋಂಕಿನ ಸ್ಫೋಟ. ಸೆಪ್ಟೆಂಬರ್ ವೇಳೆಗೆ 3 ಲಕ್ಷದಷ್ಟು ಸೋಂಕಿತರು ಪತ್ತೆ ಸಾಧ್ಯತೆ. ಎಸ್, ಈಗಾಗಲೇ ಬೆಂಗಳೂರಿನಲ್ಲಿ ನಿತ್ಯ 2,000 ಸೋಂಕಿತರು ಪತ್ತೆಯಾಗೋದು ಕಾಮನ್ ಆಗಿದೆ. ಬೆಂಗಳೂರಿನಲ್ಲೀಗ ಒಟ್ಟು ಸೋಂಕಿತರ ಸಂಖ್ಯೆ 34,000 ದಾಟಿ ಹೋಗಿದೆ. ಜುಲೈ ಅಂತ್ಯದ ವೇಳೆಗೆ ಹೀಗಾದ್ರೆ ಇನ್ನು ಮುಂದೆ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ವೇಳೆಗೆ ಈ ಸೋಂಕಿತರ ಸಂಖ್ಯೆ 2 ರಿಂದ 3 ಲಕ್ಷ ದಾಟುತ್ತೆ ಅಂತ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದನ್ನ ತಜ್ಞರು ಸುಮ್ನೆ ಹೇಳ್ತಾ ಇಲ್ಲ. ಬೆಂಗಳೂರಿನ ಪರಿಸ್ಥಿತಿಯನ್ನ ಅವಲೋಕಿಸಿ ಎಲ್ಲ ಆಂಗಲ್ನಲ್ಲೂ ಸ್ಟಡಿ ಮಾಡಿ ಇಂಥದ್ದೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದ ತಜ್ಞರು ಸೋಂಕು ಹೇಗೆ ಹಬ್ಬುತ್ತೆ, ಅದು ವ್ಯಾಪಿಸೋ ಬಗೆ ಹೇಗೆ ಅನ್ನೋದರ ಬಗ್ಗೆಯೂ 3 ರೀತಿ 3 ಕಾರಣ ಕೊಟ್ಟಿದ್ದಾರೆ. ತಜ್ಞರ ಕಾರಣಗಳನ್ನ ತಿಳಿಯೋ ಮೊದಲು ಬೆಂಗಳೂರಿನಲ್ಲಿ ಕೊರೋನಾ ಏರಿಕೆ ಗ್ರಾಫ್ ಹೇಗಿದೆ ಅಂತ ಒಮ್ಮೆ ನೋಡಿ. ಅಂದಹಾಗೆ ಬೆಂಗಳೂರಿನಲ್ಲಿ ಜೂನ್ 1 ರಿಂದ ಜೂನ್ 15ರವರೆಗೆ ಅಂದ್ರೆ 15 ದಿನಗಳಲ್ಲಿ ಒಟ್ಟು 368 ಕೇಸ್ ದಾಖಲಾಗಿದ್ವು. ಆದರೆ ಮುಂದಿನ 15 ದಿನಗಳಲ್ಲಿ ಅಂದ್ರೆ ಜೂನ್ 16 ರಿಂದ ಜೂನ್ 30ಕ್ಕೆ ಬರೋಷ್ಟರಲ್ಲಿ ಬರೋಬ್ಬರಿ 3,830 ಕೇಸ್ ದಾಖಲಾಗಿದ್ವು. ಇನ್ನು ಜುಲೈ 1 ರಿಂದ ಜುಲೈ 15ರವರೆಗೆ ಬರೋಬ್ಬರಿ 18,389 ಕೇಸ್ ಪತ್ತೆಯಾಗಿದ್ವು. ಇನ್ನು ಜುಲೈ 16 ರಿಂದ ನಿನ್ನೆಯವರೆಗೆ ಅಂದ್ರೆ ಜುಲೈ 21ರವರೆಗೆ 11,999 ಕೇಸ್ ದಾಖಲಾಗಿವೆ. ಹೀಗಾಗಿ ತಜ್ಞರು ಕೊರೋನಾ ಲಕ್ಷ ದಾಟುವ ಭವಿಷ್ಯ ನುಡಿದಿದ್ದಾರೆ.
ಕೊರೋನಾ ವ್ಯಾಪಿಸಿರುವ 3 ರೀತಿಯ ಕಾರಣ ಕೊಟ್ಟಿದ್ದಾರೆ. ಅಲ್ಲದೆ ಸದ್ಯ ಇರೋ ಸೀಸನ್ ನಲ್ಲಿ ಅಸ್ತಮಾ, ಶ್ವಾಸಕೋಶ ಸಂಬಂಧಿ ರೋಗಿಗಳಿಗೆ ಕೊರೋನಾ ಅಟ್ಯಾಕ್ ಆದ್ರೆ ಅದು ಮತ್ತೊಂದು ವಿನಾಶ ಅಂತಿದ್ದಾರೆ. ಹಾಗಿದ್ರೆ ತಜ್ಞರು ಹೇಳಿದ 3 ರೀತಿಯ ಕೊರೋನಾ ವ್ಯಾಪಿಸುವಿಕೆ ಏನು, ಅದನ್ನೇ ತೋರಿಸ್ತೀವಿ ನೋಡಿ. ಕೊರೋನಾ ವ್ಯಾಪಿಸೋ ರೀತಿ ನಂಬರ್ 1, ಸೋಂಕಿತರ ಸಂಪರ್ಕದಿಂದ ಕೊರೋನಾ ದಾಳಿ. ಕೊರೋನಾ ವ್ಯಾಪಿಸೋ ರೀತಿ ನಂಬರ್ 2, ಐಐಎಸ್ಸಿ ಪ್ರಕಾರ ಮಾರ್ಚ್ ವೇಳೆಗೆ ಬೆಂಗಳೂರಲ್ಲಿ 32 ಲಕ್ಷ ಮಂದಿಗೆ ಸೋಂಕು. ಕೊರೋನಾ ವ್ಯಾಪಿಸೋ ರೀತಿ ನಂಬರ್ 3, ಲಾಕ್ಡೌನ್ ತೆರವು ಮಾಡೋದ್ರಿಂದ ಸೋಂಕಿತರು ಹೆಚ್ಚಾಗೋದು ಪಕ್ಕ. ತಜ್ಞರು ಕೊಟ್ಟಿರೋ ಈ ರಿಪೋರ್ಟ್, ಅದರ ಜೊತೆಗೆ ಬೆಂಗಳೂರಿನ ಸದ್ಯದ ಪರಿಸ್ಥಿತಿಯನ್ನ ನೋಡ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಪರಿಸ್ಥಿತಿ ಈಗಲೇ ಹಿಂಗೆ, ಇನ್ನು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಹೆಂಗೆ ಅಂತ ಹೇಳಿ ಭಯ ಹುಟ್ಟಿಸ್ತಾ ಇದೆ. ಹಾಗಂತ ಹೇಳಿ ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ಕೂಡ ಇಲ್ಲ. ತಜ್ಞರು ಕೊಟ್ಟಿರೋ ಈ ವರದಿಯನ್ನ ಸರ್ಕಾರ ಅವಲೋಕಿಸಬೇಕಿದೆ. ಅದರ ಜೊತೆಗೆ ಬೇಕಾಗುವಂತಹ ವ್ಯವಸ್ಥೆ ಕೂಡ ಮಾಡಬೇಕಿದೆ. ಒಂದು ಕಡೆಗೆ ಸೋಂಕಿತರನ್ನ ಪತ್ತೆ ಹಚ್ಚಬೇಕಿದೆ, ಮತ್ತೊಂದು ಕಡೆಗೆ ರ್ಯಾಂಡಮ್ ಟೆಸ್ಟ್ನ ಹೆಚ್ಚಿಸಬೇಕಿದೆ. ಅದರ ಜೊತೆಗೆ ಪತ್ತೆಯಾಗೋ ಸೋಂಕಿತರಿಗೆ ಚಿಕಿತ್ಸೆ ಕೊಡಬೇಕಿದೆ. ಇದೆಲ್ಲದರ ಜೊತೆಗೆ ಅತಿ ಮುಖ್ಯವಾಗಿ ಎಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯೋ ಅದನ್ನ ಕಡಿಮೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಒಂದೊಮ್ಮೆ ಇವೆಲ್ಲವೂ ಆಗದೆ ಹೋದ್ರೆ ಬೆಂಗಳೂರಿಗರನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಕ್ಯಾಮ್ರಾ ಪರ್ಸನ್ ಗುರುಚರಣ್, ವರದಿಗಾರ ಶಿವರಾಜ್ ಕುಮಾರ್ ಜೊತೆ ಆನಂದ್ ಬುರ್ಲಿ, TV9 ಬೆಂಗಳೂರು. ಈ ಹಿಂದೆ ನೀವು ನಿಮ್ಮ ನ್ಯೂಸ್ ರೂಮ್ ನಲ್ಲಿ ಒಂದು ವರದಿಯನ್ನ ಗಮನಿಸಿದ್ರಿ. ಮುಖ್ಯಮಂತ್ರಿಗಳ ಸ್ಥಿತಿ ಹೇಗಾಗಿದೆ ಅಂತ ಅಂದ್ರೆ, ತಾವು ಆದೇಶ ಕೊಡೋದ್ರ ಜೊತೆಗೆ ತಾನು ಆದೇಶ ಕೊಟ್ಟಂತ ಕೆಲಸ ಎಲ್ಲಿಗೆ ತಲುಪಿದೆ ಅನ್ನುವಂಥದ್ದನ್ನ ಮಾನಿಟರ್ ಮಾಡಬೇಕಾದಂತಹ ಅನಿವಾರ್ಯತೆನೂ ಬಂದು ಒದಗಿಬಿಟ್ಟಿದೆ. ಯಾಕಂದ್ರೆ ಅಧಿಕಾರಿಗಳು ಜೊತೆಗೆ ಸಚಿವರುಗಳು ಸರಿಯಾಗಿ ಮುಖ್ಯಮಂತ್ರಿಗಳು ಕೊಟ್ಟಂತ ಆದೇಶವನ್ನ ಪಾಲಿಸ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗಿತ್ತು. ಅವರೇ ಅದನ್ನ ನೇರವಾಗಿ ಪ್ರಸ್ತಾಪ ಮಾಡಿ ಬೈದಂತಹದ್ದನ್ನು ಕೂಡ ನಾವು ಗಮನಿಸಿದ್ವಿ. ಈಗ ಹೆಂಗಾಗಿದೆ ಅಂತ ಅಂದ್ರೆ, ಎಟ್ ಅಗೈನ್ ಬೆಡ್ ಇಲ್ಲ ಅಂದ್ರೂ ಸಿಎಂ ಬೇಕು, ಆಂಬ್ಯುಲೆನ್ಸ್ ಇಲ್ಲ ಅಂದ್ರೂ ಸಿಎಂ ಬೇಕು, ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ಅದಕ್ಕೂ ಕೂಡ ಅಗೈನ್ ಸಿಎಂ ಬೇಕು ಅನ್ನೋ ರೀತಿಯಾಗಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ಬಚಾವ್ ಆಪರೇಷನ್ ಅನ್ನ ಸದ್ಯ ಮುಖ್ಯಮಂತ್ರಿಗಳು ಕೈಗೊಂಡಿದ್ದು ಇವತ್ತಿನಿಂದ ಸರಣಿ ಹಂತದಲ್ಲಿ ಸಭೆಗಳನ್ನ ಅವರು ನಡೆಸ್ತಾ ಇದ್ದಾರೆ. ಇನ್ನೂ 2 ದಿನದ ಸಭೆ ನಡೆಯುತ್ತೆ. ಇವತ್ತಿನ ಸಭೆಯಲ್ಲೂ ಕೂಡ ಅದು ಸ್ಪಷ್ಟವಾಗಿ ನಮ್ಮ ಗಮನಕ್ಕೆ ಬರ್ತಾ ಇತ್ತು. ಅಧಿಕಾರಿಗಳ ಬೆವರಿಳಿಸ್ಬಿಟ್ರು ಮುಖ್ಯಮಂತ್ರಿಗಳು, ಅವ್ರು ಕೊಟ್ಟಂತ ಆದೇಶವನ್ನ ಸರಿಯಾಗಿ ಪಾಲಿಸದೇ ಇಲ್ಲದೆ ಇರುವಂತ ಕಾರಣಕ್ಕಾಗಿ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಮಾಡುವಂತಹ ಯಾವುದೇ ಆದೇಶ ಚಾಚು ತಪ್ಪದೆ ಪಟಪಟ ಅಂತೇಳಿ ಜಾರಿ ಆಗಬೇಕು. ಯಾಕಂದ್ರೆ ರಾಜ್ಯದ ಅಧಿಕಾರದ ಕೀಲಿಕೈ ಇರುವಂತದ್ದು ಸಿಎಂ ಬಳಿಯಲ್ಲಿ. ಹಾಗಿದ್ರೂ ಕರ್ನಾಟಕದಲ್ಲಿ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ನೀಡುವಂತಹ ಆದೇಶಗಳು ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತಾ ಇವೆ? 8 ವಲಯಕ್ಕೆ 8 ಉಸ್ತುವಾರಿಗಳನ್ನ ಸಿಎಂ ನೇಮಿಸಿದ್ದಾರೆ, ಅಧಿಕಾರಿಗಳು ಕೂಡ ಇದ್ದಾರೆ. ಹಾಗಿದ್ದರೂ ಪ್ರತಿಯೊಂದಕ್ಕೂ ಕೂಡ ವಾರ್ನಿಂಗ್ ಕೊಡಬೇಕಾದಂತಹ ಪರಿಸ್ಥಿತಿ. ಎಲ್ಲದಕ್ಕೂ ಸಿಎಂ ಒಬ್ರೇನಾ? ಯಸ್, ಬೆಡ್ ವ್ಯವಸ್ಥೆ ಆಗಬೇಕಾದ್ರೆ ಸಿಎಂ ಅಖಾಡಕ್ಕೆ ಇಳಿಯಬೇಕು. ಆಂಬ್ಯುಲೆನ್ಸ್ ಸಮಸ್ಯೆ ಬಗೆಹರಿಯಬೇಕಾದ್ರೂ ಸಿಎಂ ಮುಂದೆ ಬರಬೇಕು. ಕೋವಿಡ್ ಕೇರ್ ಸೆಂಟರ್ ಆಗೋಕ್ಕೂ ಸಿಎಂ ಬರಬೇಕು. ಬೆಂಗಳೂರು ಬಚಾವ್ ಮಾಡೋಕೆ ಅಷ್ಟದಿಕ್ಪಾಲಕರನ್ನ ನೇಮಿಸಿ ಅದನ್ನ ಮಾನಿಟರ್ ಮಾಡೋಕ್ಕೂ ಸಿಎಂ ಬರಬೇಕು. ಸಿಎಂ ಪರಿಸ್ಥಿತಿ ಹೇಗಾಗಿದೆ ಅನ್ನೋದಕ್ಕೆ ಹಾಗೂ ಬೆಂಗಳೂರಿನ 8 ವಲಯಗಳಲ್ಲಿ ಅಧಿಕಾರಿಗಳು ಅದೆಷ್ಟು ಬೇಜವಾಬ್ದಾರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇವತ್ತು ನಡೆದ ಮೀಟಿಂಗ್ ತಾಜಾ ಉದಾಹರಣೆಯಾಗಿದೆ. ಇನ್ನು ಎಷ್ಟು ಮೀಟಿಂಗ್ ಮಾಡಬೇಕು ನಾನು? ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಸಿಎಂ ತರಾಟೆ.
ಕೊರೋನಾ ನಿಯಂತ್ರಿಸಲು ಪಣತೊಟ್ಟಿರುವ ಸಿಎಂ ಸಾಲು ಸಾಲು ಮೀಟಿಂಗ್ಗಳನ್ನ ಮಾಡ್ತಿದ್ದಾರೆ. ಇವತ್ತು ಆರ್ಆರ್ ನಗರ ಝೋನ್ನ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಬಿಎಸ್ವೈ ಫುಲ್ ಗರಂ ಆದ್ರು. ರಾಜರಾಜೇಶ್ವರಿ ನಗರ ವಲಯದ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಸಿಎಂ, ನಿಮ್ಗೆ ಇನ್ನೂ ಎಷ್ಟು ಸಭೆಗಳನ್ನ ಮಾಡಬೇಕು ನಾನು ಅಂತ ಪ್ರಶ್ನಿಸಿದ್ರು. ಜನರು ಸಾಯುತ್ತಿದ್ದಾರೆ, ನಿಮ್ಗೆ ಅರ್ಥ ಆಗೋದಿಲ್ವಾ? ನಿಮ್ಗೆ ಮಾನವೀಯತೆ ಅನ್ನೋದೇ ಇಲ್ವಾ ಅಂತ ಗರಂ ಆದ್ರು. ಇನ್ನು ಪ್ರತಿಯೊಂದಕ್ಕೂ ನಾನೇ ಎಲ್ಲವನ್ನೂ ಹೇಳಬೇಕಾ? ಇನ್ನು ಮುಂದೆ ವಲಯವಾರು ದೂರುಗಳು ಬಂದ್ರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಸಿಎಂ ಎಚ್ಚರಿಸಿದ್ದಾರೆ. ಕೆಲವು ದಿನಗಳ ಹಿಂದೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಧಿಕಾರಿಗಳಿಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರು, ಆಂಬ್ಯುಲೆನ್ಸ್ ಖರೀದಿ ಇರಬಹುದು, ಇನ್ಯಾವುದೇ ಖರೀದಿಗಳಿರ್ಬೋದು, ಇವುಗಳನ್ನು ಎರಡೇ ದಿವಸದಲ್ಲಿ ಮುಗಿಸ್ಬೇಕು, ಇಲ್ಲ ಅಂದ್ರೆ ನಾನು ಕ್ರಮ ಕೈಗೊಳ್ತೀನಿ, ಈ ಮಾತನ್ನ ಹೇಳಿದ್ರು. ಇದಾಗಿ ದಿನಗಳು ಉರುಳಿವೆ ಹೊರತು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಇದರಿಂದಾಗಿ ಇವತ್ತು ಮತ್ತೆ ಮುಖ್ಯಮಂತ್ರಿಯವರು ಅಧಿಕಾರಿಗಳ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ. ಸಿಎಂ ಯಡಿಯೂರಪ್ಪ ಸಚಿವರಿಗೆ ಜವಾಬ್ದಾರಿ ಹೊರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲು ಉದ್ದೇಶಿಸಿದ್ರು. ಆದರೆ ಅಧಿಕಾರಿಗಳ ಕಾರ್ಯವೈಖರಿ ಮಾತ್ರ ಸಿಎಂ ಅಂದುಕೊಂಡ ರೀತಿಯಲ್ಲೇ ಸಾಗುತ್ತಿಲ್ಲ. ಹೀಗಾಗಿ ಪ್ರತಿಯೊಂದು ಸಭೆಯಲ್ಲೂ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳುವಂತಾಗಿದೆ. ಬೊಮ್ಮನಹಳ್ಳಿ ವಲಯದ ಸಭೆಯಲ್ಲೂ ಸಿಟ್ಟಾದ ಸಿಎಂ, ಬೆಡ್ ಕೊರತೆ ಅಂತ ಹೇಳಬೇಡಿ, ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತು ಕೊಡದ ಆಸ್ಪತ್ರೆಗಳ ವಿರುದ್ಧ ಏನು ಕ್ರಮ ಕೈಗೊಂಡಿದ್ದೀರಾ? 50% ಬೆಡ್ ಕೊಡಬೇಕು ಅಂತ ಹೇಳಿ ಎಷ್ಟು ದಿನ ಆಯ್ತು ಅಂತ ಖಡಕ್ ಆಗಿ ಕೇಳಿದ್ರು. ನಿಮ್ಮ ವಲಯದಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ನೇರವಾಗಿ ಭೇಟಿ ಕೊಟ್ಟಿದ್ರ? ಬೆಡ್ ಕೊಡದಿರುವ ಆಸ್ಪತ್ರೆಗಳ ಮೇಲೆ ನೀವು ಏನು ಕ್ರಮ ಕೈಗೊಂಡಿದ್ದೀರಿ ಅನ್ನೋದನ್ನ ಹೇಳಿ ಅಂದ್ರು. ಇನ್ನು ಸಭೆಗೆ ಬರುವ ಮುನ್ನ ರೆಡಿ ಆಗಿ ಬರಬೇಕು ಅನ್ನೋದು ಗೊತ್ತಿಲ್ವೇ ಅಂತ ಗುಡುಗಿದ್ರು. ಮುಖ್ಯಮಂತ್ರಿಯವರು ಇಂದು ಮತ್ತೆ ಅಧಿಕಾರಿಗಳಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಒಂದು ವಾರದಲ್ಲಿ ಎಲ್ಲವೂ ಕೂಡ ಸರಿಯಾಗಬೇಕು, ವಾರಕ್ಕೊಮ್ಮೆ ರಿಪೋರ್ಟ್ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಆದರೆ ಮತ್ತೆ ಇಂಥದ್ದೇ ತಪ್ಪುಗಳು ಅಧಿಕಾರಿಗಳಿಂದ ನಡೆಯುತ್ತಾ? ನಿಜಕ್ಕೂ ಕೂಡ ಕೆಲಸ ಎಲ್ಲವೂ ಕೂಡ ಸರಿಯಾಗಿ ಆಗತ್ತಾ? ಅಥವಾ ಮತ್ತೆ ಯಡಿಯೂರಪ್ಪನವರು ಮಧ್ಯಪ್ರವೇಶ ಮಾಡಿ ಮತ್ತೊಮ್ಮೆ ವಾರ್ನಿಂಗ್ ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತಾ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮುಂದಿನ ಕೆಲವೇ ದಿವಸಗಳಲ್ಲಿ ಉತ್ತರ ಸಿಗಲಿದೆ. ರಿಪೋರ್ಟರ್ ಕಿರಣ್ ಹನ್ಯಡ್ಕ ಜೊತೆ ಹರಿಪ್ರಸಾದ್, TV9 ಬೆಂಗಳೂರು. ಸರ್ಕಾರದ ವಿರುದ್ಧವಾಗಿ ಈ ಮೆಡಿಕಲ್ ಉಪಕರಣಗಳ ಖರೀದಿಗೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಹಗರಣ ಆಗಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಆರೋಪ ಮಾಡಿದ್ರು. ಮೊನ್ನೆ ನಾವು ಗಮನಿಸಿದ್ರು, ಶ್ರೀರಾಮುಲು ಅವರಾಗಿರ್ಬೋದು, ಜೊತೆಗೆ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರು ಇಬ್ಬರು ಸಚಿವರು ಬಂದು ಕುಳಿತು ವಿಪಕ್ಷಗಳು ಮಾಡಿದಂತಹ ಆರೋಪಕ್ಕೆ ತಕ್ಕ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿಗೆ ನಾವು ನೀವು ಏನ್ ಅನ್ಕೊಂಡ್ವಿ, ಬಹುಶಃ ಇದೆಲ್ಲದೂ ಇಲ್ಲಿಗೆ ಮುಗ್ದು ಹೋಯ್ತು ಅಂತ. ಆದ್ರೆ ಹಾಗಾಗ್ತಾ ಇಲ್ಲ. ಸಿದ್ದರಾಮಯ್ಯನವರು ತಾವು ಹಿಂದೆ ಕೇಳಿದಂತಹ ಲೆಕ್ಕಕ್ಕೆ ನೀವು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂತ ಈಗ ನಾಳೆ ಮತ್ತೊಮ್ಮೆ ಹಲವು ಪುರಾವೆಗಳ ಜೊತೆಗೆ ಅವರು ಮಾಧ್ಯಮದ ಮುಂದೆ ಬರ್ತಾ ಇದ್ದಾರೆ. ನಾಳೆನೂ ಕೂಡ ಅವರು ಸರ್ಕಾರ ಉಪಕರಣಗಳ ಖರೀದಿ ವಿಚಾರದಲ್ಲಿ ದೊಡ್ಡ ಭ್ರಷ್ಟಾಚಾರ ಎಸಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಲಿದ್ದಾರೆ. ಇದರಿಂದ ಒಂದಷ್ಟು ಸ್ಪಷ್ಟವಾಗ್ತಾ ಇದೆ, ಈ ಉಪಕರಣಗಳ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಹಾಗೆ ವಿಪಕ್ಷಗಳ ನಡುವಿನ ಕಾಳಗ ಈಗ ಮತ್ತೊಂದು ಲೆವೆಲ್ಗೆ ಹೋಗ್ತಾ ಇದೆ. Government has committed corruption. 3 ಪತ್ರಗಳೆಲ್ಲ ಬರೆದಿದ್ದೀನಿ, ಇವತ್ತಿನವರೆಗೆ ಕೊಟ್ಟಿಲ್ಲ. ಯಡಿಯೂರಪ್ಪ 24 ಗಂಟೆಯಲ್ಲಿ ಕೊಟ್ಬಿಡ್ತೀನಿ ಅಂತ. 24 ಗಂಟೆಯಲ್ಲಿ ನಿಮ್ಗೆ ಮಾಹಿತಿಯನ್ನು ಒದಗಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. 24 ಗಂಟೆ 12 ದಿನ ಅಂದರೆ ನಾಳೆ ಪ್ರೆಸ್ ಮೀಟ್ನ ಮಾಡ್ತೇವೆ. ಎಲ್ಲೂ ದಾಖಲಾತಿಗಳೆಲ್ಲ ಕೊಡ್ತೀವಿ, ಅವೆಲ್ಲ ಲೆಕ್ಕ ಕೊಡಬೇಕಲ್ಲ. ಅವ್ಯವಹಾರ ಆಗಿದೆ ಅಂತ ಗೊತ್ತಾಗಬೇಕು. ಒಂದೇ ನಿಮಿಷ ಒಳಗೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ. ಕೊರೋನಾ ಕಷ್ಟಕಾಲ ಇದೆ ನಿಜ, ಜನ ಕೂಡ ಸಂಕಷ್ಟದಲ್ಲಿದ್ದಾರೆ ನಿಜ, ಸರ್ಕಾರ ಕೂಡ ಕೊರೋನಾವನ್ನು ಕಟ್ಟಿ ಹಾಕೋದಕ್ಕೆ ಒದ್ದಾಡ್ತಾ ಇದೆ ನಿಜ. ಹಾಗಂತ ಮೆಡಿಕಲ್ ಉಪಕರಣಗಳ ಖರೀದಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಅನುಮಾನ ಬಂದಮೇಲೂ ಸುಮ್ಮನೆ ಇರಬೇಕಾ ಅನ್ನೋದು ಸಿದ್ದರಾಮಯ್ಯನವರ ವಾದ. ಅದರಲ್ಲೂ ಮೊನ್ನೆ ಸರ್ಕಾರ ಮತ್ತು ಸಚಿವರು ಕೊಟ್ಟಿರುವಂಥ ಉತ್ತರ ಸಿದ್ದರಾಮಯ್ಯ ಅವರನ್ನು ಸಿಡ್ದೇಳುವಂತೆ ಮಾಡಿದೆ. ಹೀಗಾಗಿ ಯಡಿಯೂರಪ್ಪನವರೇ ಲೆಕ್ಕ ಕೊಡಿ ಅಂತ ಟಗರು ಈಗ ಗುಟ್ರ ಹಾಕ್ತಾ ಇದೆ. ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದ ಸಿದ್ದರಾಮಯ್ಯ. ಎಸ್, ಮಾಜಿ ಸಿಎಂ ಸಿದ್ದರಾಮಯ್ಯ ಮಾಡಿದ ಆರೋಪಕ್ಕೆ 24 ಗಂಟೆಯಲ್ಲೇ ಉತ್ತರ ನೀಡ್ತೀನಿ ಅಂದಿದ್ದ ಸರ್ಕಾರ, ಸಿಎಂ ಮೊನ್ನೆ ಸುದ್ದಿಗೋಷ್ಠಿ ನಡೆಸಿ ನಾವು ಯಾವುದೇ ಅಕ್ರಮ ಮಾಡಿಲ್ಲ, ಅವ್ಯವಹಾರ ನಡೆಸಿಲ್ಲ, ಮೆಡಿಕಲ್ ಉಪಕರಣ ಖರೀದಿಯಲ್ಲಿ ಹಗರಣ ನಡೆದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ಸಿದ್ದರಾಮಯ್ಯ ಕೇಳಿದ ಲೆಕ್ಕಕ್ಕೆ ವೆಂಟಿಲೇಟರ್ ಎಷ್ಟು ಖರೀದಿ ಮಾಡಿದ್ದೀವಿ, ಎಷ್ಟು ಖರ್ಚಾಗಿದೆ ಅಂತ ಉತ್ತರ ಕೊಟ್ಟಿತ್ತು.
ಸಚಿವ ಶ್ರೀರಾಮುಲು ಕೂಡ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದ್ರು. ಅಕ್ರಮ ಸಾಬೀತಾದ್ರೆ ಮಂತ್ರಿ ಸ್ಥಾನದಲ್ಲೇ ಇರಲ್ಲ ಅಂತ ಸವಾಲ್ ಹಾಕಿದ್ರು. ಕಾಂಗ್ರೆಸ್ ಪಕ್ಷದವರು ಅವರು ಅಧಿಕಾರ ಕಳ್ಕೊಂಡರಿಂದ ಹತಾಶರಾದಂತ ಟೈಮಲ್ಲಿ ಈ ರೀತಿ ಆರೋಪ, ಸತ್ಯಕ್ಕೆ ಆ ಭೂಮಿಗೆ ಆಕಾಶಕ್ಕಿಂತ ವ್ಯತ್ಯಾಸಗಳು ಕಾಣ್ತಾ ಇದಾವ. ಹೇಳ್ರಿ, ಇದರಲ್ಲಿ ಯಾವ್ದನ್ನ ಒಂದು ಸಿಂಗಲ್ ರೂಪಾಯಿ ಅವ್ಯವಹಾರ ಆಗಿದ್ರೆ ನೀವ್ ಏನ್ ಹೇಳಿದ್ರೆ ಅದು ಕೇಳೋಣ, ಬೇರೆ ಪ್ರಶ್ನೆ ಇಲ್ಲ. ಒಂದು ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ ಕಂಡು ಬಂದ್ರೆ ಒಂದು ಕ್ಷಣ ಕೂಡ ಈ ಸ್ಥಾನದಲ್ಲಿ ಕೂಡಲ್ಲ. ಅವತ್ತು ಅವ್ಯವಹಾರ ಆಗಿದೆ ಅಂತ ಗೊತ್ತಾಗಬೇಕು, ಒಂದೇ ನಿಮಿಷ ಒಳಗೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ. ಯಾಕೆ ನೀವ್ ಹೇಳ್ರಲ್ಲ, ಒಂದು ಪ್ರೂವ್ ಮಾಡ್ರಪ್ಪ. ಅಷ್ಟಕ್ಕೂ ಸರ್ಕಾರ ಕೊಟ್ಟಿರುವಂಥ ಉತ್ತರ ಹಾಗೂ ಸಚಿವರು ಹಾಕಿರುವಂಥ ಸವಾಲು ಸಿದ್ದರಾಮಯ್ಯವರನ್ನ ಕೆಣಕಿದೆ. ಇದು ಮೇಲ್ನೋಟಕ್ಕೆ ಸರ್ಕಾರ ಹಾಗೂ ಪ್ರತಿಪಕ್ಷದ ನಡುವಿನ ಸಮರ ಅಂತ ಕಾಣಿಸ್ತಾ ಇದ್ರು ಕೂಡ ಒಳಗಿನ ವಿಚಾರನೇ ಬೇರೆ ಇದೆ. ನಿಜ, ಅಸಲಿ ವಿಚಾರವೇ ಬೇರೆ ಇದೆ. ಅದನ್ನ ಸ್ವತಃ ಮಾಜಿ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ನೋಡಿ. ನನಗೆ 3 ದಿನದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಅವರು, ಇವತ್ತಿನವರೆಗೆ ಕೊಟ್ಟಿಲ್ಲ. ಯಡಿಯೂರಪ್ಪ 24 ಗಂಟೆಯಲ್ಲಿ ಕೊಟ್ಬಿಡ್ತೀನಿ ಅಂತ. 24 ಗಂಟೆ ಎಷ್ಟು ಗಂಟೆಗಳದು? ನಾ ಎಷ್ಟನೇ ತಾರೀಕು ಬರೆದಿದ್ದು? 10ನೇ ತಾರೀಕಿನಿಂದ ಇವತ್ತಿಗೆ ಎಷ್ಟು ದಿನ ಆಯ್ತಪ್ಪ? 12 ದಿನ ಆಯ್ತು. 24 ಗಂಟೆ 12 ದಿನ ಅಂದ್ರೆ ಮತ್ತೆ ಇನ್ನೇನು ಹೇಳಿದ್ದಾರೆ? ಅವ್ರು ಹೇಳಿರೋದು ಇತ್ತಾನೆ 24 ಗಂಟೆ ಯಾವ ಮಾಹಿತಿ ಕೇಳಿದ್ರು ಕೊಡ್ತೀನಿ. ಅಧಿಕಾರಿಗಳಿಗೆ ಹೇಳ್ಬಿಟ್ಟಿದೀವಿ ಮಾಹಿತಿ ಕೊಡೋಕ್ಕೆ. ಎಲ್ಲಿ ಮತ್ತೆ ಇದೇ 24 ಗಂಟೆ ವಿಚಾರವೇ ಸದ್ಯ ಸಿದ್ದರಾಮಯ್ಯ ಪ್ರಶ್ನೆ ಎತ್ತಿರೋದು. ಸಚಿವರೇನೋ ಹಗರಣ ನಡೆದಿಲ್ಲ ಅಂತ ಸರ್ಕಾರದ ಮುಖಸ್ತುತಿಗೆ ಹೇಳಿದ್ದಾರೆ. ಆದ್ರೆ ಇನ್ನೂ ದಾಖಲೆ ಬರಬೇಕಿದೆ. ನಾನ್ ಕೇಳಿದ್ದು ಒಂದು ಇಲಾಖೆಯದ್ದಲ್ಲ, ಹಲವಾರು ಇಲಾಖೆ ವಿಚಾರವಾಗಿ ಲೆಕ್ಕ ಕೊಡಿ ಎಂದಿದ್ದೀನಿ. ಅದನ್ನು ಕೊಡೋವರೆಗೂ ಬಟ್ಟು ಬಿಡಲ್ಲ ಅಂತ ಸಿದ್ದರಾಮಯ್ಯ ಕೂತಿದ್ದಾರೆ. ಒಂದು ಇಲಾಖೆ ಅಲ್ಲ ನಾನು ಹೇಳಿರೋದು. ನಾನು ಬರೀ ಹೆಲ್ತ್ ಡಿಪಾರ್ಟ್ಮೆಂಟ್ ಅಷ್ಟೇ ಹೇಳಿಲ್ಲ. ನಾನು ಹೆಲ್ತು, ಮೆಡಿಕಲ್ ಎಜುಕೇಷನ್, ರೆವಿನ್ಯೂ, ಸೋಷಿಯಲ್ ವೆಲ್ಫೇರ್, ಅರ್ಬನ್ ಡೆವಲಪ್ಮೆಂಟ್, ಹೀಗೆ ಕೈ ಲೆಕ್ಕದಲ್ಲೇ ಇಲಾಖೆಗಳ ಹೆಸರನ್ನ ಹೇಳೋ ಸಿದ್ದರಾಮಯ್ಯ ಲೆಕ್ಕ ಕೊಡದೇ ಇದ್ರೆ ನಾಳೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಅಂದಿದ್ದಾರೆ. ಅವೆಲ್ಲ ಲೆಕ್ಕ ಕೊಡಬೇಕಲ್ಲ, ಅದಕ್ಕೆ ಕೆಲವು ಮಾಹಿತಿಗಳು ನಮ್ಮ ಹತ್ರ ಇರೋದನ್ನೆಲ್ಲ ನಾಳೆ ಕೊಡ್ತೀವಿ. ನಾಳೆ ಸದ್ಯ ಸಿದ್ದರಾಮಯ್ಯ ಲೆಕ್ಕ ಕೊಡಿ ಅಂತ ಸರ್ಕಾರದ ಬೆನ್ ಬಿದ್ದಿದ್ದಾರೆ. ಸವಾಲ್ ಮೇಲೆ ಸವಾಲನ್ನ ಹಾಕ್ತಾ ಇದ್ದಾರೆ. ನೀವು ಲೆಕ್ಕ ಕೊಡದೇ ಇದ್ರೆ ನಾನು ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅತ್ತ ಸರ್ಕಾರ ಕೂಡ ಸಿದ್ದರಾಮಯ್ಯ ಅವರ ಸವಾಲನ್ನು ಎದುರಿಸೋಕೆ ಸಿದ್ಧವಾಗಿದೆ. ಈ ಕರೋನಾ ಕಾಲದಲ್ಲಿ ಅದ್ಯಾವ ಸತ್ಯ ಸಂಗತಿ ಹೊರಬರುತ್ತೋ, ಅದ್ಯಾರ ಬಣ್ಣ ಬಯಲಾಗತ್ತೋ ಅನ್ನೋದನ್ನ ಈ ನಾಡಿನ ಜನ ಕಾತುರದಿಂದ ಕಾದು ನೋಡ್ತಾ ಇದ್ದಾರೆ. ಈ ಹಿಂದೆ ಕೇಂದ್ರ ಸರ್ಕಾರ, ಈಗಲೂ ಕೂಡ ಅಷ್ಟೇ, ರಾಜ್ಯ ಸರ್ಕಾರಗಳಿಗೆ, ನಮ್ಮ ರಾಜ್ಯವೂ ಕೂಡ ಸೇರಿದಾಗೆ ಬೇರೆ ಬೇರೆ ಸರ್ಕಾರಗಳಿಗೆ ನಿಮ್ಮಲ್ಲಿ ಎಷ್ಟೆಷ್ಟು ಕೇಸ್ಗಳಾಗಬಹುದು, ನೀವು ಹೇಗೆ ಸಿದ್ಧ ಆಗಬೇಕು ಅನ್ನೋ ಮಾಹಿತಿ ಕೊಡೋದ್ರ ಜೊತೆಗೆ ಆಯಾ ರಾಜ್ಯ ಸರ್ಕಾರಗಳು ಹೇಗೆ ಕೆಲಸ ನಿರ್ವಹಿಸ್ತಾ ಇದೆ, ಅಲ್ಲಿ ಕೊರೋನಾ ಪ್ರಕರಣಗಳು ಯಾವ ಮಟ್ಟದಲ್ಲಿ ಹಬ್ತಾ ಇದೆ, ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಅವರು ನಿರಂತರವಾಗಿ ಮಾನಿಟರ್ ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಥವಾ ಕರ್ನಾಟಕಕ್ಕೆ ಜುಲೈ ತಿಂಗಳಲ್ಲಿ ಇಷ್ಟಿಷ್ಟು ಕೇಸ್ಗಳಾಗಬಹುದು, ನೀವು ಅದಕ್ಕೆ ಸಿದ್ಧ ಆಗಿ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿತ್ತು. ಆದರೆ ಆಶ್ಚರ್ಯ ಅನ್ನುವಂತೆ, ಜೊತೆಗೆ ಆತಂಕ ಅನ್ನುವಂತೆ ಆ ಎಲ್ಲ ಮಾಹಿತಿಯು ಬುಡಮೇಲಾಗಿ ವಾಸ್ತವತೆನೇ ಬೇರೆ ನಮಗೆ ಕಂಡು ಬಂತು. ಹಾಗಾದ್ರೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಂತ ಮಾಹಿತಿ ಏನಾಗಿತ್ತು, ಯಾವ ಪ್ರಮಾಣದಲ್ಲಿ ಕೇಸ್ಗಳು ಪತ್ತೆ ಆಗಬಹುದು ಅನ್ನುವಂಥ ಸೂಚನೆಯನ್ನ ಕೊಟ್ಟಿತ್ತು. ಆದ್ರೆ ಆ ನಂತರದಲ್ಲಿ ನಮ್ಮ ರಾಜ್ಯದಲ್ಲಿ ಆಗಿದ್ದೇನು, ವಾಸ್ತವ ಏನು, ಇದಕ್ಕೆ ಸಂಬಂಧಪಟ್ಟಂತ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ನೋಡ್ಕೊಂಬೋಣ ಬನ್ನಿ. ಡೆಡ್ಲಿ ಕೊರೋನಾ ವೈರಸ್ ಎಲ್ಲಿ, ಯಾವಾಗ, ಯಾರ ಮೇಲೆ ಅಟ್ಯಾಕ್ ಮಾಡ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಿರೀಕ್ಷೆ ಮೀರಿದ ಅಟ್ಟಹಾಸದಲ್ಲಿ ಕೇಂದ್ರ ಸರ್ಕಾರ ನೀಡಿದ್ದ ಅಂದಾಜಿನ ಲೆಕ್ಕವೇ ಉಲ್ಟಾ ಪಲ್ಟಾ ಆಗಿದೆ. ಕೇಂದ್ರದ ಅಂದಾಜಿನ ಲೆಕ್ಕವನ್ನೇ ನಂಬಿ ಕೂತಿದ್ದ ಕರ್ನಾಟಕದ ಆರೋಗ್ಯ ಇಲಾಖೆಗೆ ಬಿಗ್ ಶಾಕ್ ಆಗಿದೆ. ಹಾಗಿದ್ರೆ ಇದು TV9 ನ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಎಲ್ಲರ ಲೆಕ್ಕಾಚಾರವನ್ನ ತಲೆಗೆಳಗಾಗುವಂತೆ ಮಾಡಿ ಈ ಹೆಮ್ಮಾರಿ ಮುನ್ನುಗ್ಗುತ್ತಿದೆ. ಕರ್ನಾಟಕದ ಗಲ್ಲಿ ಗಲ್ಲಿಯಲ್ಲೂ ಆರ್ಭಟಿಸುತ್ತಿರುವ ಈ ಕೊರೋನಾ ತಜ್ಞರ ಊಹೆಗೂ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದ ಕೊರೋನಾ ಸೋಂಕಿತರ ಲೆಕ್ಕ ಬಿಗ್ ಶಾಕ್ ನೀಡಿದೆ. ಜುಲೈನಲ್ಲಿ ಕೇಂದ್ರ ಹಾಕಿದ್ದ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿದೆ ಈ ಕೊರೋನಾ. ಜುಲೈ 31ರ ವೇಳೆಗೆ ಕರ್ನಾಟಕದಲ್ಲಿ 53,860 ಕೇಸ್ ಆಗಬಹುದು ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಇದನ್ನ ನಂಬಿ ಮೈಮರೆತಿದ್ದ ರಾಜ್ಯ ಸರ್ಕಾರಕ್ಕೆ ಇದೀಗ ಬಿಗ್ ಶಾಕ್ ಎದುರಾಗಿದೆ.
ಒಂಬತ್ತು ದಿನಕ್ಕೂ ಮೊದಲೇ ಕೇಂದ್ರ ಸರ್ಕಾರದ ಲೆಕ್ಕ ಉಲ್ಟಾ. ಲೆಕ್ಕ ಕೇಳಿ ಮೈಮರೆತ ರಾಜ್ಯ ಸರ್ಕಾರಕ್ಕೆ ಬಿಗ್ ಶಾಕ್. ಜುಲೈನಲ್ಲಿ ಶುರುವಾದ ಸೋಂಕಿನ ಸುನಾಮಿ ಯಾರ ಊಹೆಗೂ ಸಿಕ್ಕಿಲ್ಲ. ಇತ್ತ ಕೇಂದ್ರ ಸರ್ಕಾರ ಕೊಟ್ಟಿದ್ದ ಅಂದಾಜಿನ ಲೆಕ್ಕಾಚಾರವು ಉಲ್ಟಾ ಪಲ್ಟಾ ಆಗಿದೆ. ಹಾಗಿದ್ರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದಂತ ಅಂದಾಜಿನ ಲೆಕ್ಕಾಚಾರದಲ್ಲಿ ಸೋಂಕಿತರು ಎಷ್ಟು, ಅದರ ಜೊತೆಗೇನೆ ರಿಯಾಲಿಟಿಯಲ್ಲಿ ಸೋಂಕಿತರ ಸಂಖ್ಯೆ ಎಷ್ಟು ಅಂತ ಹೇಳಿ ನಿಮಗೆ ಹೇಳ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ನೀವು ಶಾಕ್ ಆಗ್ತೀರಾ. ಜುಲೈನಲ್ಲಿ ಶುರುವಾದ ಸೋಂಕಿನ ಸುನಾಮಿ ಯಾರ ಊಹೆಗೂ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರ ನೀಡಿದ್ದ ಲೆಕ್ಕವನ್ನ ಮೀರಿ ಕೊರೋನಾ ಕರುನಾಡಲ್ಲಿ ಅಬ್ಬರಿಸ್ತಾ ಇದೆ. ಜೂನ್ 22ಕ್ಕೆ ಕೇಂದ್ರ ಸರ್ಕಾರ ಹೇಳಿದ್ದ ಲೆಕ್ಕ ಎಷ್ಟು, ರಾಜ್ಯ ಸರ್ಕಾರಕ್ಕೆ ನೀಡಿದ್ದ ಸೋಂಕಿನ ಲೆಕ್ಕಾಚಾರ ಎಷ್ಟು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕೇಂದ್ರ ಸರ್ಕಾರ ಕೊರೋನಾ ಸೋಂಕು ಜುಲೈ ಅಂತ್ಯಕ್ಕೆ 53,860ರಷ್ಟು ಬರಬಹುದು ಅಂತ ಹೇಳಿತ್ತು. ಆದರೆ ಜುಲೈ 20ಕ್ಕೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 71,069ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 17,209 ಕೇಸ್ ನಿರೀಕ್ಷೆಗೂ ಮೀರಿ ಹೆಚ್ಚಳವಾಗಿದೆ. ಆರೋಗ್ಯ ಇಲಾಖೆ ಸಹ ಬೆಂಗಳೂರಿನಲ್ಲಿ ಜುಲೈ ಅಂತ್ಯದ ವೇಳೆಗೆ 10ರಿಂದ 15,000ದಷ್ಟು ಬರುವ ನಿರೀಕ್ಷೆಯಲ್ಲಿತ್ತು. ಆದರೆ ನಿರೀಕ್ಷೆಗೂ ಮೀರಿ ಬಂದಿದ್ದು ಕಂಟ್ರೋಲ್ ಮಾಡೋಕೆ ಆಗಿಲ್ಲ. ಬಿಬಿಎಂಪಿಯು ಸರಿಯಾಗಿ ಕ್ವಾರಂಟೈನ್ ಮಾಡುವಲ್ಲಿ ಎಡವಿತ್ತು. ಕೊರೋನಾ ವಿಚಾರದಲ್ಲಿ ಒಬ್ಬರು ಮಿಸ್ ಆದ್ರೂ ಲೆಕ್ಕಕ್ಕೆ ಸಿಗೋದಿಲ್ಲ. ಹೀಗಾಗಿನೇ ಗುಣಲಕ್ಷಣಗಳಿಲ್ಲದ ರೋಗಿಗಳಿಂದ ರೋಗ ವ್ಯಾಪಕವಾಗಿ ಹರಡಿದೆ ಅನ್ನೋದು ಆರೋಗ್ಯ ಇಲಾಖೆಯ ವಾದ. ಇತ್ತ ತಜ್ಞರು ಕೊಟ್ಟಂತಹ ವರದಿ, ಅತ್ತ ಕೇಂದ್ರ ಸರ್ಕಾರ ಕೊಟ್ಟಿದ್ದಂತಹ ಅಂದಾಜಿನ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಿರೋ ಕೊರೋನಾ ವೈರಸ್ ಕರುನಾಡಲ್ಲಿ ಕೇಕೆ ಹಾಕ್ತಾ ಇದೆ. ಇನ್ನು ಇದೇ ರೀತಿಯಾಗಿ ಡೆಡ್ಲಿ ವೈರಸ್ ಮುನ್ನುಗ್ತಾ ಹೋದ್ರೆ ಅದ್ಯಾವಾಗ ಅಂತ್ಯವಾಗುತ್ತೆ ಅನ್ನುವಂತ ಆತಂಕ ಎಲ್ಲರಲ್ಲೂ ಮನೆ ಮಾಡಿದೆ. ಕ್ಯಾಮರಾ ಪರ್ಸನ್ ಗುರುಚರಣ್ ಸಿಂಗ್ ಹಾಗೇನೆ ರಿಪೋರ್ಟರ್ ಶಿವರಾಜ್ ಕುಮಾರ್ ಜೊತೆಗೆ ಆನಂದ್ ಮುರ್ಲಿ, TV9 ಬೆಂಗಳೂರು. ಇನ್ನು ಮತ್ತೊಂದು ವಿಚಾರ ಅಂತ ಅಂದ್ರೆ ಕೇಸಸ್ಗಳು ಬಹಳ ಜಾಸ್ತಿ ಆಗುತ್ತೆ, ಏನ್ ಮಾಡೋದಕ್ಕೂ ಆಗಲ್ಲ. ಸರ್ಕಾರನೇ ಆ ಮಾತನ್ನ ಹೇಳಿದೆ, ಒಪ್ಕೊಂಡಿದೆ. ಹಲವು ದೇಶಗಳು, ಹಲವು ರಾಜ್ಯಗಳಲ್ಲೂ ಕೂಡ ನಾವು ಗಮನಿಸಿರೋ ಹಾಗೆ ಕೊರೋನಾ ಪ್ರಕರಣಗಳು ಯಥೇಚ್ಛವಾಗಿ ಹೆಚ್ಚಾಗ್ತಾ ಹೋಗ್ತಾ ಇದೆ, ತಡೆಯೋಕ್ಕಾಗಲ್ಲ. ಬಟ್ ವಿಚಾರ ಅಂತ ಅಂದ್ರೆ ರಿಕವರಿ ಚೆನ್ನಾಗಿ ಆಗ್ಬೇಕಲ್ವಾ. ಹಾಸ್ಪಿಟಲಿಂದ ಎಲ್ಲ ಹೊರಗೆ ಬರುವಂಥದ್ದು, ಮನೆಯಲ್ಲಿ ಇದ್ದಂಥವ್ರು ಕೂಡ ಗುಣಮುಖ ಆಗುವಂಥದ್ದು ಇದ್ದಂಥದ್ದು ನಾವು ಗಮನಿಸಬೇಕಾಗಿತ್ತು. ಆದರೆ ನಮ್ಮ ರಾಜ್ಯದಲ್ಲಿ ಅದನ್ನು ನಾವು ಗಮನಿಸ್ತಾ ಇಲ್ಲ. ವಿಚಾರ ಏನು ಅಂತ ಅಂದರೆ, ಈ ರಿಕವರಿ ರೇಟ್ ತುಂಬ ಕಮ್ಮಿ ಇರುವಂಥ ರಾಜ್ಯಗಳನ್ನು ನಾವು ಗಮನಿಸಿದಾಗ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ. ಅರುಣಾಚಲ ಪ್ರದೇಶವನ್ನು ಹೊರತುಪಡಿಸಿದ್ರೆ ಅತಿ ಕಡಿಮೆ ರಿಕವರಿ ರೇಟ್ ಇರುವಂಥದ್ದು ನಮ್ಮ ರಾಜ್ಯದಲ್ಲೇ. ಇದರ ಜೊತೆಗೇನೆ ನಾವು ನಿನ್ನೆ ಮೊನ್ನೆ ಎಲ್ಲ ಇದೇ ನಿಮ್ಮ ನ್ಯೂಸ್ ರೂಮ್ನಲ್ಲಿ ನೀವೆಲ್ಲ ಗಮನಿಸಿರ್ತೀರಾ, ಕೊರೋನಾಗೆ ಸಂಬಂಧಪಟ್ಟಂತಹ ವ್ಯಾಕ್ಸಿನ್, ಅದು ಬ್ರಿಟನ್ನ ಆಕ್ಸ್ಫರ್ಡ್ ವಿವಿ ತಯಾರು ಮಾಡ್ತಾ ಇರುವಂತಹ ವ್ಯಾಕ್ಸಿನ್ ಸದ್ಯದಲ್ಲೇ ಎಲ್ಲರ ಮೇಲೂ ಕೂಡ ಅದನ್ನ ನಾವು ಬಳಸೋದಕ್ಕೆ ಅವಕಾಶ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತಲ್ವಾ. ಅದು ಸಿಕ್ಕಿದ್ರೂ ಕೂಡ ಎಲ್ಲರಿಗೂ ಅದನ್ನು ತಲುಪಿಸೋದಕ್ಕೆ ಇನ್ನೂ 2 ವರ್ಷ ಬೇಕಾಗುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ಕರ್ನಾಟಕ ಕೊರೋನಾ ಕೋಪದಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗಿದೆ. ನಿತ್ಯವೂ ಸಾವಿರಾರು ಮಂದಿಯ ದೇಹ ಹೊಕ್ಕು ಹಲವರ ಪ್ರಾಣ ಕಸಿಯುತ್ತಿದೆ. ಆಗಸ್ಟ್ ವೇಳೆಗೆ ಹೆಮ್ಮಾರಿ ಅಟ್ಟಹಾಸ ಇನ್ನಷ್ಟು ತಾರಕಕ್ಕೇರಲಿದೆ ಅಂತ ಸ್ವತಃ ಸಿಎಂ ಯಡಿಯೂರಪ್ಪನವರೇ ಹೇಳಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಇದೀಗ ಕನ್ನಡಿಗರ ಮೇಲೆ ಮತ್ತೊಂದು ಬರಸಿಡಿಲು ಬಡಿದಿದೆ. ಹೌದು, ಕರ್ನಾಟಕದ ಗಡಿ ರಾಜ್ಯ ಆಗಿರ್ತಕ್ಕಂಥ ಕೇರಳದಲ್ಲೂ ಕೂಡ ಕೊರೋನಾ ಇಂತಹ ಆತಂಕವನ್ನ ಸೃಷ್ಟಿ ಮಾಡಿಲ್ಲ. ಪಕ್ಕದ ಮಹಾರಾಷ್ಟ್ರದಲ್ಲೂ ಕೂಡ ಕೊರೋನಾ ಈ ಮಟ್ಟಿಗಿನ ಸಮಸ್ಯೆ ಸೃಷ್ಟಿ ಮಾಡಿಲ್ಲ. ಅಷ್ಟೇ ಯಾಕೆ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಕೊರೋನಾ ಸಮಸ್ಯೆಯನ್ನು ಸೃಷ್ಟಿ ಮಾಡಿಲ್ಲ. ಆದರೆ ಕರ್ನಾಟಕದಲ್ಲಿ ಎದುರಾಗಿರ್ತಕ್ಕಂಥ ಪರಿಸ್ಥಿತಿ ಬಹಳಷ್ಟು ಭಯವನ್ನು ಸೃಷ್ಟಿ ಮಾಡಿದೆ. ಅದು ಕಾರಣ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕಡಿಮೆ ರಿಕವರಿ ರೇಟ್ ರಾಜ್ಯಗಳ ಪಟ್ಟಿಯಲ್ಲಿ ಕರುನಾಡಿಗೆ 2ನೇ ಸ್ಥಾನ. ರಾಜ್ಯದಲ್ಲಿ ಸೋಂಕಿತರು ಬೇಗನೆ ಚೇತರಿಸಿಕೊಳ್ಳದಿರೋದೇ ಡೇಂಜರ್. ನಿಜ, ರಾಜ್ಯದಲ್ಲಿ ಕೊರೋನಾ ಸೋಂಕಿತರು ಬೇಗನೆ ಚೇತರಿಸಿಕೊಳ್ತಿಲ್ಲ.
ದಿನಗಟ್ಟಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೂ ಗುಣಮುಖರಾಗ್ತಿಲ್ಲ. ಹಾಗಿದ್ರೆ ರಾಜ್ಯದಲ್ಲಿ ಸದ್ಯ ಗುಣಮುಖರಾಗ್ತಿರೋ ಸೋಂಕಿತರ ಪ್ರಮಾಣವೆಷ್ಟು? ದೇಶದ ಯಾವೆಲ್ಲ ರಾಜ್ಯಗಳಲ್ಲಿ ಗುಣಮುಖರಾಗ್ತಿರೋ ಸೋಂಕಿತರ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕರ್ನಾಟಕದಲ್ಲಿ 35.8% ಸೋಂಕಿತರು ಗುಣಮುಖರಾಗಿದ್ದಾರೆ ಅಷ್ಟೇ. ಹೀಗಾಗಿ ಕಡಿಮೆ ಗುಣಮುಖರಾಗ್ತಿರೋ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಇದುವರೆಗೆ 71,069 ಸೋಂಕಿತರಲ್ಲಿ 25,459 ಜನ ಗುಣಮುಖರಾಗಿದ್ದಾರೆ. ಇನ್ನು ತೆಲಂಗಾಣದಲ್ಲಿ 78.37%, ಹರಿಯಾಣದಲ್ಲಿ 76.29% ಮತ್ತು ರಾಜಸ್ಥಾನದಲ್ಲಿ 72.5% ಮಂದಿ ರಿಕವರಿಯಾಗಿದ್ದಾರೆ. ದೇಶಾದ್ಯಂತ 63.13% ರೋಗಿಗಳು ಗುಣಮುಖರಾಗಿದ್ದು, ಅಂದರೆ 7.53 ಲಕ್ಷ ಸೋಂಕಿತರು ಚೇತರಿಸಿಕೊಂಡಿದ್ದಾರೆ. ಲಸಿಕೆ ಬಂದರೂ ಇಂಜೆಕ್ಟ್ ಮಾಡೋಕೆ 2 ವರ್ಷ ಬೇಕು. ನಿಜ, ಕೊರೋನಾ ಲಸಿಕೆಯನ್ನ ಎಷ್ಟೇ ಬೇಗ ಕಂಡು ಹಿಡಿದ್ರೂ ಕೂಡ ಅದನ್ನ ಜನರಿಗೆ ತಲುಪಿಸಬೇಕು ಅಂದ್ರೆ ಕನಿಷ್ಠ 2 ವರ್ಷಗಳಾದ್ರೂ ಬೇಕು. ಇಷ್ಟೊಂದು ಸಮಯ ಯಾಕೆ ಬೇಕು ಅಂತೀರಾ? ನೋಡಿ, ವ್ಯಾಕ್ಸಿನ್ ಬಂದರೂ ಅದನ್ನ ಇಂಜೆಕ್ಟ್ ಮಾಡಲು 2 ವರ್ಷ ಬೇಕು. ವೈದ್ಯಕೀಯ ಸಿಬ್ಬಂದಿಗೆ, ವಾರಿಯರ್ಸ್ಗಳಿಗೆ ಮೊದಲು ಇಂಜೆಕ್ಟ್ ಮಾಡ್ತಾರೆ. ಸೋಂಕಿನಿಂದ ಬಳಲುತ್ತಿರೋ ವಯಸ್ಕರಿಗೆ ಲಸಿಕೆ ಇಂಜೆಕ್ಟ್ ಮಾಡ್ತಾರೆ. ರೋಗ ನಿರೋಧಕ ಶಕ್ತಿ ಇರೋರಿಗೆ ಅಂದ್ರೆ ಯುವಕರಿಗೆ ಕೊನೆಗೆ ಇಂಜೆಕ್ಟ್ ಮಾಡಲಾಗುತ್ತೆ. ಕೊರೋನಾ ಲಸಿಕೆಯನ್ನ ಹಂತ ಹಂತವಾಗಿ ಕೊಡಲಾಗುತ್ತೆ. ದೇಹ ಲಸಿಕೆಗೆ ರಿಯಾಕ್ಟ್ ಮಾಡೋ ರೀತಿ ನೋಡಿಕೊಂಡು ಲಸಿಕೆ ಇಂಜೆಕ್ಟ್ ಮಾಡಲಾಗುತ್ತೆ. ಕೊರೋನಾ ಲಸಿಕೆಯನ್ನ ಅದೆಷ್ಟೇ ಬೇಗ ಕಂಡು ಹಿಡಿದ್ರೂ ಕೂಡ ಅದನ್ನ ಜನರಿಗೆ ತಲುಪಿಸಬೇಕು ಅಂತಂದ್ರೆ ಕನಿಷ್ಠ 2 ವರ್ಷಗಳ ಅವಶ್ಯಕತೆ ಇದೆ. ಈ ಮಧ್ಯದಲ್ಲಿ ಕೊರೋನಾದಿಂದ ಜನರು ಪ್ರಾಣವನ್ನ ಉಳಿಸ್ಕೊಳ್ಬೇಕು, ಬಚಾವ್ ಆಗ್ಬೇಕು ಅಂತಂದ್ರೆ ಬೇರೆ ಮಾರ್ಗಗಳನ್ನ ಹಿಡಿಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9ಕ್ಕೆ.